ವಿಜಯಪುರ ಜಿಲ್ಲೆಯ ಹೌದು ಬಸವಣ್ಣ ಬಾಗೇವಾಡಿ ತಾಲೂಕಿನ ಹಚ್ರಿ ಬೇಸಂಗ್ ದುಬದಾಗ ಹಚ್ರಿ ಕುದುರೆ ಸಾಲುಡಿಗೆ ಗ್ರಾಮದ ಹೌದು. ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಹೌದ್ರಿಪ್ಪ ಹೌದಾ ಪ್ರೀತಿಯ ಕಾಕಾಗಳು ಎಲ್ಲರೂ ಕೂಡ್ಕೊಂಡು ಇಲ್ಲಿ ನಮ್ಮ ಅಕ್ಕ ಮಾಯಮ್ಮನ ದರ್ಶನಕ್ಕೆ ಬಂದಾರ ಅವರು. ಹೌದವ ಹೌದಾ ಹೌದಿಲ್ಲ? ಹೌದಾ ಅಲ್ಲಿಂದ ಇಲ್ಲಿ ಮುಗಳಾಳ ಸುಮಿತ್ರನ ಹಾಡಿಕೆ ಇದ್ದ ದಿನಾನೇ ಹೋಗಬೇಕ ತಿಳ್ಕೊಂಡು ಹೌದವ ಹೌದಾ ಇಲ್ಲಿ ಮಾಯಮ್ಮನ ದರ್ಶನ ಆಯ್ತು ಮತ್ತು ಮಗಳ ಹಾಡಿಕೆ ಕೇಳಿದಂಗೂ ಆಯ್ತು ತಿಳ್ಕೊಂಡು ಬಹಳ ಅಭಿಮಾನದಿಂದ ಹೌದಾ ಯಾಕಂದ್ರ ನಾವ್ ಫೋನ್ ಹಚ್ಚಿರೋರು ಹೌದಾ ಮಗಳ ಇವತ್ ನಾವ್ ಅಲ್ಲಿಂದ ಇಲ್ಲಿ ಬರ್ಲಿಕ್ಕತ್ತಿದೀವಿ, ಹೌದು ದರ್ಶನ ಆಯ್ತು, ನಿಮ್ಮ ಹಾಡಿಕೆ ಕೇಳಲಿಕ್ಕ ಎರಡೂ ಆಯ್ತು, ಬರ್ಲಿಕ್ಕತ್ತೀವ ಅಂದ್ರ ಕಾಕಾಗಳ ನಾ ಹೇಳಿದೆ ಏನತ್ರಿಪ್ಪ ಕಾಕಾ ನೀವ್ ಯಾಕಂದ್ರ ಅಲ್ಲಿಂದ ಇಲ್ಲಿ ಬರ್ಲಿಕ್ಕತ್ತೀರಿ ಕರೆ ಹೌದಾ ಸುಮ್ನೆ ಆ ಕಡೆ ದರ್ಶನ ಮಾಡ್ಕೊಂಡು ಹೋಗ್ರಿ ಪಾಪ, ಮತ್ತ ಅಲ್ಲಿಂದ ಇಲ್ಲಿ ಯಾಕೆ ಬರ್ತೀರಿ ಮತ್ತ ಪೆಟ್ರೋಲ್ ಸುಟ್ಕೊಂಡ ತಂದಿನ. ಅವಾಗ ಏನ್ ಹೇಳಿದ್ರು ಕಾಕಾಗಳು ಹೇಳಿದ್ರು ಏನತ್ರಿಪ್ಪ ಮಗಳ ನೀ ಬೆಳೆಬೇಕಾರ ಹೌದಾ ನಮ್ಮ ಹಾಲ ಮತದಾಗ ಹುಟ್ಟಿ ಹೌದು ಇದೇ ನಮ್ಮ ರಾಯಬಾಗ ತಾಲೂಕ ಹೌದು ರಾಯಬಾಗ ತಾಲೂಕ ವಸಂತರಾವ್ ಪಾಟೀಲ್ರ ಮಗಳು ಯಾರು? ಪ್ರತಿಭಾಕ ಪಾಟೀಲ್. ಹೌದ್ರಿಪ್ಪ ಹೌದಾ ಅವ್ರು ಯಾರು ಮಾಡ್ಯಾರು? ಏನ್ರಿಪ್ಪ ಕರೆ ಕರೆ ಹುಲಿ ಹಿಡಿದ ಪ್ರಚಾರ ಮಾಡಿದ್ರು ವ್ಯಕ್ತಿ ಅಂತ, ಕರೆ ಕರೆ ಹುಲಿ ಹಿಡಿದ ಪ್ರಚಾರ ಮಾಡ್ಯಾರ ಇಲೆಕ್ಷನ್ ಕ. ಹೌದ್ರಿಪ್ಪ ಹೌದು ಕರೆಯದು ಮಾತ. ಅದು ನಮ್ಮ ಕುರುಬರು ಕುಲದಾಗ ಹುಟ್ಟಿ ಹೌದವ ಹೌದಾ ಹಂಗ ಮಗಳ ನೀ ಕುರುಬರ ಕುಲದಾಗ ಹುಟ್ಟಿದಿ ಬ್ಯಾರೆ ಅಲ್ಲ, ಹೌದು ನೀ ಕುರುಬರ ಕುಲದಾಗ ಹುಟ್ಟಿ ನನ್ನ ಮಗಳ ನೀ ಹುಟ್ಟಿದಿಪ್ಪ ಅಂದ್ರ ರಾಯಬಾಗ ತಾಲೂಕಿನಾಗ ಪ್ರತಿಭಾ ಅಕ್ಕ ಹ್ಯಾಂಗ ಬೆಳಗಾವಿ ಜಿಲ್ಲಾದಾಗ ಮೆರೆದಳಲ್ಲ ಹೌದ್ರಿಪ್ಪ ಹೌದಾ ಹಂಗ ಬೆಳಗಾವಿ ಹುಲಿಯಾಗ ಎಲ್ಲ ನಾಡನ್ಯಾಗ ಮೆರಲು ತಿಳ್ಕೊಂಡು ಆಶೀರ್ವಾದ ಮಾಡ್ಕೊಂಡು ಹೌದ್ರಿಪ್ಪ ಹೌದು ಕರೆಯದು ಮಾತ. ನಾವು ಮಾಯಮ್ಮನ ಆಶೀರ್ವಾದ ಪಡ್ಕೊಂಡು ನಾ ಅಲ್ಲಿಗೆ ಬರ್ತೀವಿ ಎತ್ತಿ ಕಾಕಾಗಳು ಹೇಳಿದ್ರು. ಹೌದಾ ಮುಗಳಾಳ ಮೇಳಿನ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾರ ಅಲ್ಲಿಂದ ಇಲ್ಲಿ. ಅಂತ ಅಭಿಮಾನಿಗಳ ಆಶೀರ್ವಾದ ಸದಾಕಾಲ ಮುಗಳಾಳ ಚಿಕ್ಕ ಮೇಳಗಿರ್ಲಿ, ಯಾಕೊಂದು ಪೇಟ ಒಂದು ಪುಷ್ಪದ ಮಾಲೆ ಮಗಳ ನಾವು ಬರ್ಲಿಕ್ಕತ್ತಿದ್ವು. ಯಾಕಂದ್ರ ಮಾಲಿ ಹೇಳಿ ಮಾಡಿಸಿಲ್ಲವ, ಮೊದಲ ಮೀಟಿಂಗ್ ಮಾಡ್ಕೊಂಡು ನಾವು ಹೇಳಿ ಮಾಡಿಸಿಲ್ಲ. ಯಾಕೆ ಇಲ್ಲೇ ಒಂದು 100 ರೂಪಾಯಿ ಮಾಲಿ ತಗೊಂಡು ಬಂದಿವಿ ಅಂತ ತಿಳ್ಕೊಂಡು 3001 ರೂಪಾಯಿ 3000 ರೂಪಾಯಿ ಆಯಾರ ಮಾಡಿದಾರ ಅವ್ರು ನಮಗೆ ಇವತ್ತು. ನೋಡು ಮುದಕ್ಯ 10 ಮಕ್ಕಳು ಮೊನ್ನೆ ಮಾಡು ಏನ್ರಿಪ್ಪ ಮೊನ್ನೆ ಕುದುರೆ ಸಾಲುಡಿಗೆ ಗ್ರಾಮದಾಗ 5 ತೊಲಿ ಬೆಳ್ಳಿ ಕಡೆ ಆಯಾರ ಮಾಡಿದ್ರು. ಹೌದು ಮಾಡಿದ್ರು. ಅಲ್ಲಿ 14 ರಿಂದ 1500 ರೂಪಾಯಿ ಖರ್ಚು ಮಾಡಿದ್ರು. ಮುಗಳಾಳ ಮ್ಯಾಳಿನ ಖರ್ಚು ಯಾರು ಮಾಡಿರ್ತಾರಲ್ಲ ಹಿಂದ ಫೋನ್ ಪೇ ಮಾಡ್ಕೊಳ್ಳೋ ವ್ಯವಹಾರ ಮುಗಳಾಳ ಮ್ಯಾಳಿಗೆ ಇಲ್ಲ. ನೀವು ಬಾಳ ನನಗ್ ಖರ್ಚು ಮಾಡಿರಿ, ನೀವು ತಗೋರಿಯಪ್ಪ ತನ್ನ ಮಗಳು ಮುಗಳಾಳ ಮ್ಯಾಳಿಂದ ಏಕಮಾರ್ ದೋ ತುಕಡ ಅಲ್ರಿ ಪಂಚಸ್ ತುಕಡ. ಹೌದಿಲ್ಲ? ಅಂತ ಮುಗಳಾಳ ಮ್ಯಾಳಿಗೆ ಇಂಡಿ ತಾಲೂಕು ಹಿಡ್ಕೊಂಡು ಬಿಜಾಪುರ ಜಿಲ್ಲಾ ಬಂಧುಗಳೇ, ನಮ್ ಬೆಳಗಾವಿ ಜಿಲ್ಲಾದಾಗ ಹುಟ್ಟಿರ್ಬೇಕು. ನನ್ನ ಬೆಳಗಾವಿ ಜಿಲ್ಲಾದಾಗ ಮಾತು ಹೇಳ್ತೀನಿ, ಬೆಳಗಾವಿ ಜಿಲ್ಲಾದಾಗ ನಾ ಹುಟ್ಟಿರ್ಬೇಕಾರೆ ನನ್ನ ಬಳಗ ಇದ್ದಿದ್ದ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಅಂತ ಮಾತು ಸಭದ ಕೈ ಅಂತ ಹೇಳ್ತೀನಿ. ಯಾಕಂದ್ರ ಇನ್ನ ಕೆಲವೊಂದು ಹುಡುಗರು ಕಬ್ಬಿನ ತೋಡಿಗೂ ಹೋಗ್ಯಾವ. ನಾ ಯಾರ ಫೋನ್ ಹಚ್ಚಿರ್ಲ, ನೀವು ಯಾರು ಬರಬೇಡ ಸತ್ಯ ಮಾತು ದೇವ್ರ ಮುಂದೆ ಹೇಳ್ತೀನಿ. ಕರೆ ನಾ ದೇವ್ರ ಕೈ ಎತ್ತ ಸತ್ಯ ಮಾತು ಹೇಳ್ತೀನಿ, ನೀವು ಯಾರು ಬರಬೇಡ ಅಂತ ಹೇಳಿದ್ದೇನಾ? ಹೌದಿಲ್ಲ? ಕೆಲವೊಂದ್ ಮಂದಿ ಫೋನ್ ಹಚ್ಚಿ ಬರ್ರಿ ಅಂತ ಹೇಳ್ತಾರ, ಕಣ್ಮುಂದಿನೇ ಆಗಿದಾವ. ಹಂಗೇನ ನಮ್ಮ ಮುಗಳಾಳ ಮೇಳ ಅಲ್ಲ. ಅಲ್ಲಿಂದ ಇಲ್ಲಿ ನಿಮ್ಮೆಲ್ಲರೂ ದಯವಿಟ್ಟು ಅಭಿಮಾನಿಗಳೇ ದೇವರು ಅಂತ ಏನು ಹೇಳ್ತಾರಲ್ಲ, ನಾ ಮುಗಳಾಳ ಮೇಳ ಬೆಳಗಾವಿ ಜಿಲ್ಲಾದ ಮೇಳ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಸೊಲ್ಲಾಪುರ ತಾಳಿಕೋಟೆ ಅಕ್ಕಲಕೋಟದಾಗ ಬೆಳಿಬೇಕಾರ ಈ ನಮ್ಮ ಇಂಡಿ ತಾಲೂಕ ಬಿಜಾಪುರ ಜಿಲ್ಲಾದ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಸದಾ ಅದ. ಮತ್ತ ಬೆಳಗಾವಿ ಜಿಲ್ಲಾದಾಗ ನಾ ಬೆಳಿಬೇಕಾರ ಇದೇ ನಮ್ಮ ಸನ್ಮಾನ್ಯ ಶ್ರೀ ವಿವೇಕನ್ನಗಳು ಪಾಟೀಲ. ದಯವಿಟ್ಟು ಹೇಳಿ, ಯಾಕಂದ್ರ ಈ ಭಂಡಾರ ಹಿಡಿದಿನ ಅನ್ನಗಳು ಮುಂದೆನೆ ಇದ್ದೀವಿ. ಹೌದಿಲ್ಲ? ಖರೇದ ಮಾತ. ಅವತ್ತಿನ ಇವತ್ತು ಅವತ್ತಿ ಭಂಡಾರ ಬಂದದ ಇವತ್ತು ಈ ಕಾರ್ಯಕ್ರಮ. ಮತ್ತ ನಮ್ಮ ಬಾಲಚಂದ್ರ ಸಾವ್ಕಾರ ಜಾರಕಿಹೊಳಿ ಇಂಥವ್ರ ಆಶೀರ್ವಾದ, ಎಲ್ಲರೂ ಆಶೀರ್ವಾದದಿಂದ ಮುಗಳಾಳ ಮೇಳ ಜಗತ್ತಿನಾಗ ಜೆಂಡಾ ಹಚ್ಚಿ ಬೆರೆದದ. ಅಂತವ್ರ ಆಶೀರ್ವಾದ, ಕಲಾವಿದರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಇನ್ನಿಷ್ಟು ರಾಜಕೀಯ ಯುವಜನರ ಆಶೀರ್ವಾದ ಸದಾಕಾಲ ಮುಗಳಾಳ ಮೇಳಿಗೆ ಈ ಗುರು ಹಿರಿಯರ ಆಶೀರ್ವಾದ, ಎಲ್ಲರೂ ನಿಮ್ಮ ಆಶೀರ್ವಾದ ನನಗೆ ಇರ್ಲಿ ಅನ್ನುವಂತ ಮಾತನ್ನ ದೈವಿಕ ಒಂದು ವಿನಂತಿ ಕೇಳ್ಕೊಂಡು ಅವರೆಲ್ಲರೂ ಕೂಡ್ಕೊಂಡು ಯಾರಪ್ಪ ಅಂತಂದ್ರ ಕುದುರೆ ಸಾಲುಡಿಗೆ ಗ್ರಾಮದ ರಾಯಣ್ಣನ ಅಭಿಮಾನಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಮಾಡು ಏನ್ರಿಪ್ಪ ರಾಯಣ್ಣನಂತಲಿ ಉಕ್ಕಿ ಬರ್ತದ. ಯಾಕ್ರಿಪ್ಪ ಅದು? ರಾಯಣ್ಣ ಬ್ರಿಟಿಷರ ಜೋಡಿ ಹೋರಾಡಿದ, ಬ್ರಿಟಿಷರಿಗೆ ಮಾತು ಹೇಳ್ತಿದತ್ತ. ಏನಂತ ಹೇಳ್ತಿದ ರಾಯಣ್ಣ? ಗುಂಡೆಗೆ ಗುರ ಇಟ್ಟು ಗುಂಡ್ ಹೊಡೆದ್ರು ಕೂಡ ಜ್ವಾಲಾಮುಖಿ ತರ ಎದ್ದು ಬರೋ ಕುಲ ನಮ್ಮದು ಕುರುಬರ ಕುಲ ರಾಯಣ್ಣ. ಮುಗಳಾಳ ಮೇಳನಾಗ ಎಷ್ಟು ಮಂದಿ ಇದೀವಲ್ಲ, ಎಲ್ಲಾ ಕುರುಬರ ಕುಲದಲ್ಲಿ ಹುಟ್ಟಿ ಹಾಡ್ತಕ್ಕಂತ
ಶಿವಸ್ಥಾನ ಬೆಳೆಸ್ತಕ್ಕಂತ ಐತಿ. ಹೌದವ ಹೌದಾ. ಅಂತ ಮ್ಯಾಳಿನೊಳಗ ನೀನು ಸೇವಾ ಮಾಡಕತ್ತಿ, ದಾರು ಕುಡಿದ ಮಾತು ಹೇಳಬೇಡ ಮಾಡು. ಟೂಸು ಇನ್ ಮೇಲೆ ಕುಡಿಯಂಗಿಲ್ಲ. ಹೌದು. ರಾಯಣ್ಣನ ಕುಲದಾಗ ನಾನು ನೀನು ಹುಟ್ಟಿದೀವಿ ಎಲ್ಲರೂ. ಹೌದವ ಹೌದಾ. ರಾಯಣ್ಣ ಹೆಂಗ ಬ್ರಿಟಿಷರ ಜೋಡಿ ಗುಡುಗಿದಲ್ಲ, ಹೌದಾ, ಹಂಗ ಗುಡುಗಬೇಕಾಗ್ಯದ. ಧರ್ಮಕ್ಕೆ ಧಕ್ಕೆ ತರಬಾರದ. ಕ್ರಾಂತಿವೀರ ನಾವು ಹಾಲು ಮತದವರದೇವಿ. ಧರ್ಮಕ್ಕೆ ಧಕ್ಕೆ ತರುವಂತ ಮಾತಾಗಿರಬಾರದು. ಜಾಡಿ ಹೊತ್ತಿದಪ್ಪ ಅಂದ್ರೆ ಜಾಡಿ ಅಜರಾಮರವರೆಗೆ ಜಾಡಿ ನಮ್ಮ ಹೆಗಲ ಮೇಲೆ ಬರಬೇಕಾರ ಶಿವಸ್ಥಾನದಾಗ ದುಡಿಬೇಕು. ಅದಕ್ಕೆ ಹೇಳ್ತಾರ, ಸಿದ್ಧರ ಶಿವಸ್ಥಾನವೇ ನಮ್ಮ ಆಸ್ತಿ, ದುಡಿಬೇಕು ಇದ್ರಾಗ ಬಹಳ ಜಾಸ್ತಿ ಅಂತ ಕರೆಯಲ್ಲ ಮಾತಾ. ಹೌದಿಲ್ಲ? ಯಾವ ವೈರಿ ಮುಗುಳಾಳ ನನಗೆ ಬರ್ತಾರೆ ಹಾಗೆ ಹೋಗಲಿ ಕುಸ್ತಿ ಅಂತ ಹೇಳ್ತೀನಿ ಮಾತು. ಹೌದಿಲ್ಲ? ಜ್ಞಾನದ ಕುಸ್ತಿ. ಅಂತ ಜ್ಞಾನದ ಕುಸ್ತಿ ಮಾಡ್ಲಿಕ್ಕ ಇದೇ ನಮ್ಮ ದಂಡಾಪುರ ಗ್ರಾಮದ ಹಿರಿಯರು. ಯಾಕಪ್ಪ ಅಂದ್ರ ಮೊದಲು ಪ್ರಿಫರೆನ್ಸ್ ಒಂದ್ ಮಾತು ಹೇಳ್ತೀನಿ, ದಂಡಾಪುರದವ್ರು ನನಗ್ ಕೊಡಂಗಿಲ್ಲ ಅವರು. ಹೌದು. ಏನ್ ಮಾಡ್ತಾರಿಪ್ಪ? ಮೊದಲು ನನಗೂ ಕೊಟ್ಟಿಲ್ಲ. ಹೌದು. ಆಚೆ ಕಡೆ ಮ್ಯಾಳಿನಾಗ ಮಾತನಾಡುವಂತ ಮಾಸ್ತರ್ ಅವ್ವನ ಮಾಸ್ತರ್ ಹೇಳಿರಲ್ಲ. ಏನ್ ಹೇಳಿದ್ರು? ಏ ತಂಗಿ, ನೀನು ಬಹಳ ದೂರನಾಕಿಲ್ಲ, ಬೆಳಗಾವಿ ಜಿಲ್ಲಾದಕ್ಕಿದಿ. ನಮ್ಮ ಹಂಗ ನಿನಗ ಬೆಳೆಸ್ಬೇಕಾರೆ ನಾವು ಊರಿಗೆ ಸಕಟ ಕಿತ್ತು ಬರ್ತೀವಿ. ಕರೆ ನಿನಗ ಹಾಕುದು ಮುಖ್ಯ ಅಲ್ಲ. ಅಲ್ಲಿಂದ ಇಲ್ಲಿ ನಮ್ಮ ನಾಡಿಗೆ ಏನು ಬಂದಾರಲ್ಲ ಅವರು, ಬಸವನ ಬಾಗೇವಾಡಿ ತಾಲೂಕದಿಂದ ಆ ಮಾಸ್ತರ್ ಮೊದಲು ಸನ್ಮಾನ ಮಾಡಿ ಬರ್ನು ಅಂತ ತಿಳ್ಕೊಂಡು ನನಗ ಮಾಡ್ಲಾರ್ದೆ ನಮ್ಮ ಅಣ್ಣಗಳು ಆಚೆ ಕಡೆ ಮಾಡ್ಯಾರ. ಮತ್ತ ಮುಗುಳ್ಯಾಳ ಮ್ಯಾಲ ಬೆಳಿಬೇಕಾದ್ರ ಅವರೇ ಕಾರಣ. ಹೌದಿಲ್ಲ? ದಂಡಾಪುರ ಹಿರಿಯರನೇ. ಅಂತ ಹಿರಿಯರ ಆಶೀರ್ವಾದ ಸದಾಕಾಲ. ಅವರು ಕೂಡ ಎಲ್ಲಾ ನಮ್ಮ ಹುಡುಗರಿಗೆ ಪೇಟ ಸನ್ಮಾನ ಮಾಡಿ 201 ರೂಪಾಯಿ ಕಲಾಕಾಲಿ ಕೊಟ್ಟು ಶಾಲಾ ಸನ್ಮಾನ ಮಾಡಿದಾರ. ಮೇಲಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು 3001 ರೂಪಾಯಿ ಲಗಮನ್ ಕಾಕ ಇಂಗಳಿಗೆ ದ್ಯಾಮಣ್ಣ ತುಂಬಾ ಹಿರಿಯರಾಗಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ್ಕೊಂಡು ಶಾಲಾ ಸನ್ಮಾನ ಮಾಡಿ 3001 ರೂಪಾಯಿ ಕಲಾಕಾನಿ ಕೊಟ್ಟಾರ. ಕುದುರೆ ಸಾಲುಗಿ ಗ್ರಾಮದ ಹಿರಿಯರ ಆಶೀರ್ವಾದ ಸದಾಕಾಲ ಮುಗುಳ್ಯಾಳ ಮಗಳಿಗಿರ್ಲಿ ತಕೊಂಡು ಕೊಟ್ಟಿರ್ತಕ್ಕಂಥ ಮಾನಸ ಸನ್ಮಾನವನ್ನು ಅವ್ರ ಭಕ್ತಿ ಕಾಣಿಕೆಯನ್ನು ಭಕ್ತಿ ಪೂರ್ವಕ ಸ್ವೀಕಾರ ಮಾಡಿ ಈಗ ಮಾರ್ಗ ಹಾಡುನು ಮಾರ್ಗದಾಗ ಬಂಧುಗಳೇ 10 ಮುಳುಗುತನ ಸುಮ್ಮ ಕೂತ್ ಕೇಳ್ರಿ. ಶಿವಸ್ಥಾನದಾಗ ಸುಮ್ಮನ ನಾ ಹಂಗ ನೀ ಹಂಗ ಇವು ಮಾಲಿ ಹಾಕ್ತಾರಲ್ಲ ನಮಗ, ಇದು ನಿಜವಾದ ಮಾಲಿ, ಇದು ಸನ್ಮಾನದ ಮಾಲಿ ಅಟ್ಟೆ ಆಗೋದಿಲ್ಲ. ಈ ಮಾಲಿ ಒಳಗ ಮತ್ತ 3 ಪ್ರಕಾರಗಳದಾವು. ಇದು ಮಾಲಿ ಅಟ್ಟೆ ಡೇಂಜರ್ ಅದ. ಅಟ್ಟೆ ಡೇಂಜರ್ ಅದ. ಅದು ಹೆಂಗ್ರಿ ಹೇಳ್ರಿ? ಅದು ಹೆಂಗದ ಯಾಕಪ್ಪ ಅಂದ್ರ ಹೇಳ್ರಿ, ಮಾಲಿ ಮ್ಯಾಲ ನಾವ್ ಮಲ್ಕೊಂಡಿಪ್ಪ ಅಂದ್ರ ಏನಾಗ್ತದ? ಏನಾಗ್ತದೆ ಇದು? ಅದಕ್ಕ ಮೊದಲ ರಾತ್ರಿ ಇರ್ತಾರ. ಮೊದಲನೇ ರಾತ್ರಿ ಈ ಹೂವಿನ ಮ್ಯಾಲ ಮನುಷ್ಯ ಮಲ್ಕೊಂಡ್ರ ಮೊದಲ ರಾತ್ರಿ ಇರ್ತಾರ. ಮಾಲಿ ಬಂದ ಕೊಳ್ಳಾಗ ಬಿತ್ತಂದ್ರ ಅದಕ್ಕೆ ಸನ್ಮಾನ ಅಂತಾರ. ಬಹಳಷ್ಟು ಕೊನೆ ಸಂದರ್ಭದಾಗ ಏನು ಕೊಳ್ಳಾಗ ಬೀಳ್ತವಲ್ಲ, ಆ ಸಂದರ್ಭದಾಗ ಕೊಳ್ಳಾಗ ಬಿತ್ತಂದ್ರ ಅದ ಕೊನೆಯ ಜಾತ್ರೆ ಅಂತ ಆಗ್ತದ. ಕೊನೆಯ ಜಾತ್ರೆ ಇದೆ ಹೂವಿನ ಮಾಲಿ. ಅದು ಮಹಾತ್ಮ ಗಾಂಧೀಜಿನ ಕೊಂದದ್ದು ಇದೇ ಮಾಲಿ. ಹೌದು, ಮಾಲಿ ಬಾಳ ಡೇಂಜರ್ ಇತ್ತು. ನಿಮ್ ಕೊಳ್ಳಾಗ ಬಿದ್ದೈತಿ, ನೀವ್ ಯಾವಾಗ ಡಾಮ್ ಅಂತೀರಿ? ನೀವ್ ಯಾವಾಗ ಡಾಮ್ ಅಂತೀರಿಂದಿ ಮಾಡು. ಸುಮಿತ್ರ, ನೀ ಈ ಕರೆ ಮಾತು ಹೇಳಿದ್ ನೋಡು. ಹೌದು. ಯಾಕಂದ್ರ ಸುಮಿತ್ರನ ಮ್ಯಾಲ ಡಬ್ ಗಿಡಬೇಕ ತಿಳ್ಕೊಂಡೆ ಕ್ರೂಜರ್ ಗಂಟ್ಲೆ ಹಿಂದ್ ಬರ್ತಾರ. ಕರೆ ಮಾಸ್ತರ್ಗಳು ಮಾಸ್ತರ್ಗಳು ಬರ್ತಾರ, ಎಲ್ಲರೂ ಬರ್ತಾರ. ಆದ್ರ ನೀ ಡಮ್ ಗಿಡಬೇಕೇನು ನಿಮ್ಮಂತ ಮಾನವರ ಕಡೆಯಿಂದ ಆಗುದಿಲ್ಲ. ಸ್ವತಃ ಭಗವಂತ ಮನಸ್ಸು ಮಾಡಬೇಕು. ಕೌರವರು 101 ಜನ ಇದ್ರು, ಪಾಂಡವರು 5 ಜನ ಇದ್ರು. ನಿಮಗೆಲ್ಲ ನಮ್ಮ ಬೆಳಗಾವಿ ಜಿಲ್ಲಾದಾಗ ಹೇಳುವ ಅವಶ್ಯಕತೆ ಇಲ್ಲ. ಪಾಂಡವರು 5 ಜನ ಇದ್ರ ಕರೆ, 101 ಮಂದಿ ಕೌರವರನ್ನೆಲ್ಲ ನಾಶ ಮಾಡಿದಾರೆ. ಯಾರ ಆಶೀರ್ವಾದದಿಂದ? ಶ್ರೀಕೃಷ್ಣನ ಆಶೀರ್ವಾದದಿಂದ ನಾಶ ಮಾಡಿದ್ರು. ಹಂಗ ಮುಗುಳಾಳ ಸುಮಿತ್ರ, ನೀ ಡಮ್ ಯಾವಾಗ ಐತಿಲ್ಲ, ನಾ ಯಾವಾಗೂ ಡಮ್ ಅನ್ನೋದಿಲ್ಲ. ನನ್ನ ಸಾವು ಬಂದಾಗ ಅದು ಹೋಗ್ತೀನಿ. ನಿಮ್ಮಂತವ್ರ ಯಾಕಂದ್ರ ಮನಸ್ಸಿನಾಗ ಒಳಗೊಂದ್ ಹೊರಗೊಂದ್ ಇಟ್ಕೊಂಡ್ ಮಾತಾಡ್ತಿರ್ಲ, ಅವ್ರದಿಂದ ಏನು ಕೆಲಸ ಆಗೋದಿಲ್ಲ. ಆ ಕುತ್ತ ನನ್ನವ್ವ ಲಗಮೋದೇವಿ ಯಾವಾಗ ಲಗಮಾದೇವಿ ಮನಸ್ಸು ಮಾಡ್ಬೇಕ. ಹೌದಿಲ್ಲ? ಅವ್ರ ಮನಸ್ಸು ಮಾಡ್ರೆ ನಾವು ಸ್ಟೇಜ್ ಬಿಡದ ಏನಾಗ್ತೇವೆ ಹೋಗ್ತೀವಿ ಅನ್ನೋಂತ ಮಾತನ್ನ ಹೇಳಿ ಬಾಳ ಮಾತಾಡಿ ದೈವಿಕ ಬೇಸರ ಆಗಲಾದನೆ. ಪಾಟ್ನ ತಾಯಿ ಬೆಳೆದ್ರೆ ಯಾರು ಗದ್ಲ ಮಾಡ್ಬೇಡ್ರಿ. ಬಟ್ ಯಾರು ಹಸಿರ್ತದ್ಲ ಸಡನ್ ಆಗಿ ಹೋಗ್ರಿ, ಊಟ ಮಾಡ್ರಿ, ವಾಪಸ್ ಬರ್ರಿ. ಮನಿಗ್ ಹೋಗಿದ್ರಿ ಮಾತ್ರ. ಹೌದಿಲ್ಲ? ಈಗ ಮಾರ್ಗ ಹಾಡಿ ಮಾರ್ಗದಾಗ ಮುಂದ ಪದ ಪದ್ಯ ಹಾಡಿ ಮಾತಾಡೋದು ಇದೆ. ಹೌದು.